ಹಲೋ ಎವ್ರಿವನ್, ವೆಲ್ಕಮ್ ಟು ವಿಜನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಕ್ಲಾಸ್. ಸೊ ಇವತ್ತು ನಾವು ಕರೆಂಟ್ ಸ್ಟೇಟಸ್ ಆಫ್ ಎಸ್ ಡಿಸ್ ಅಂದರೆ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳ ಪ್ರಸ್ತುತ ಸ್ಥಿತಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಮೊದಲನೇದಾಗಿ ಎಸ್ ಡಿಸ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಎಸ್ ಡಿಸ್ ಅಂತಂದರೆ ನಾವು ಕನ್ನಡದಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ಕರಿತೀವಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅಂತ. ಸೊ ಈ ಒಂದು ಗುರಿಗಳನ್ನು 2015ರಲ್ಲಿ ವಿಶ್ವಸಂಸ್ಥೆಯ ಅಂದರೆ ಯುನೈಟೆಡ್ ನೇಷನ್ನ ಎಲ್ಲ ಒಂದು ಸದಸ್ಯ ರಾಷ್ಟ್ರಗಳು ಸೇರಿ ಏನು ಮಾಡುತ್ತಂದರೆ 17 ಟಾರ್ಗೆಟ್ಸ್ಗಳನ್ನು ಹಾಕೊಳ್ಳುತ್ತೆ, 17 ಗುರಿಗಳನ್ನು ಅಚೀವ್ ಮಾಡಬೇಕಂತ ಹೇಳಿ. ಸೊ ಇದಕ್ಕೊಂದು ಡೆಡ್ಲೈನ್ನು ಕೊಡಲಾಗತ್ತೆ. ಅಂದರೆ 2030ರ ವೇಳೆಗೆ ಈ ಎಲ್ಲ 17 ಗುರಿಗಳನ್ನು ಸಾಧಿಸುವಂಥ ಒಂದು ಟಾರ್ಗೆಟನ್ನು ಹಾಕಿಕೊಳ್ಳಾಗತ್ತೆ. ಹಾಗಿದ್ರೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಗಳಲ್ಲಿ ಯಾವೆಲ್ಲ ಗೋಲ್ಗಳು ಬರುತ್ತೆ, ಹಾಗೆ ಪ್ರಸ್ತುತ ಈ ಒಂದು ಗೋಲ್ಗಳ ಸ್ಥಿತಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನೋ ಪವರ್ಟಿ ಅಂದರೆ ಇಲ್ಲಿ ಯಾವುದೇ ಅಂದರೆ ಬಡತನವನ್ನು ಅದರ ಯಾವುದೇ ರೂಪದಲ್ಲಿ ಅದನ್ನು ಇಲ್ಲವಾಗಿಸುವಂಥ ಒಂದು ಪ್ರಯತ್ನ ಇದು. ಇಲ್ಲಿ ಹಾಗಿದ್ರೆ ಜಾಗತಿಕವಾಗಿ ಇನ್ನೂ ಕೂಡ ಈ ಬಡತನದ ಪ್ರಮಾಣ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತಂದರೆ, ಸೊ ವರ್ಲ್ಡ್ಸ್ ಪಾಪ್ಯುಲೇಷನ್ ಲಿವಿಂಗ್ ಇನ್ ಎಕ್ಸ್ಟ್ರೀಮ್ ಪಾವರ್ಟಿ ರೋಸ್ ಫ್ರಮ್ 8.9% ಟು 9.7%. ಸೊ ಇಲ್ಲಿ ಬಡತನ ನಿರ್ಮೂಲನೆಯನ್ನು ಮಾಡಬೇಕಂತ ಹೇಳಿ ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಬಟ್ ಇವಾಗ ಏನಾಗ್ತಾ ಇದೆ, ಇಲ್ಲಿ ಎಕ್ಸ್ಟ್ರೀಮ್ ಪಾವರ್ಟಿ ಅಂದರೆ ತೀವ್ರ ಬಡತನ, ಅಂದರೆ ಇಲ್ಲಿ ಮೂಲಭೂತ ಅವಶ್ಯಕತೆಗಳಾದ ಆಹಾರ, ಬಟ್ಟೆ ಮತ್ತು ಈ ವಸತಿಯಿಂದ ವಂಚಿತರಾಗಿರುವಂಥ ಜಾಗತಿಕವಾಗಿ ಒಂದು ಜನಸಂಖ್ಯೆಯನ್ನು ನೋಡೋದಾದರೆ ಸೊ ಅದು ಏರಿಕೆ ಆಗ್ತಾ ಇದೆ. ಬಟ್ ಇಲ್ಲಿ ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ ನಾವು ಬಡತನವನ್ನು ನಿವಾರಣೆ ಅಥವಾ ನಿರ್ಮೂಲನೆಯನ್ನು ಮಾಡುವಂಥ ಗುರಿಯನ್ನು ಹಾಕ್ಕೊಂಡಿದ್ದೀವಿ. ಸೊ ಇಲ್ಲಿ ಗುರಿಗಳಲ್ಲಿ ಏನಾಗ್ತಾ ಇದೆ, ಇಲ್ಲಿ ವ್ಯತ್ಯಾಸ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ನೆಕ್ಸ್ಟ್ ಟಾಪಿಕ್ ಜೀರೋ ಹಂಗರ್ ಅಂದರೆ ಶೂನ್ಯ ಹಸಿವು ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಸ್ಥಿತಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಹಿಯರ್ ವೈಲ್ ಲೆವೆಲ್ಸ್ ಆಫ್ ಗ್ಲೋಬಲ್ ಹಂಗರ್ ಆ್ಯಂಡ್ ಫುಡ್ ಇನ್ಸೆಕ್ಯೂರಿಟಿ ಸ್ಟೆಬಿಲೈಸ್ಡ್ ಇನ್ 2022. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅಸ್ಥಿರವಾಗಿರುತ್ತೆ ಆಹಾರ ಅಭದ್ರತೆ ಅನ್ನುವಂಥದ್ದು ಮತ್ತು ಈ ಜಾಗತಿಕ ಹಸಿವು ಅನ್ನುವಂಥದ್ದು 2027ರಲ್ಲಿ ಸ್ಥಿರವಾಗಿರುತ್ತೆ. ಹಾಗೆ ಸೊ ಇಲ್ಲಿ ಜಾಗತಿಕವಾಗಿ 10 ಜನರಲ್ಲಿ ಒಬ್ಬರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಹಸಿವಿನಿಂದ ಬಳಲ್ತಾ ಇದ್ದಾರೆ ಅಂತ. ಹಾಗೆ ಈ ಕರೆಂಟ್ ಟ್ರೆಂಡ್ಸ್ ಪರ್ಸಿಸ್ಟ್. ಸೊ ಇದೇ ರೀತಿ ಮುಂದುವರೆದ್ರೆ ಸೊ ಇಲ್ಲಿ ಏನಾಗುತ್ತೆ, 5 ಮಕ್ಕಳಲ್ಲಿ ಒಬ್ಬ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಈ 5 ವರ್ಷಕ್ಕಿಂತ ಕೆಳಗಿರುವ ಮಕ್ಕಳಲ್ಲಿ ಏನಾಗುತ್ತೆ, ಇಲ್ಲಿ ಕುಬ್ಜತೆ ಅನ್ನುವಂಥದ್ದು ಕಂಡುಬರುತ್ತೆ ಅಂತ. ಹಾಗೆ ಥರ್ಡ್ ಎಸ್ ಡಿ ಜಿಯನ್ನು ನೋಡೋದಾದರೆ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಸೊ ಇಲ್ಲಿ ಉತ್ತಮವಾದಂಥ ಆರೋಗ್ಯದ ಬಗ್ಗೆ ಇರುವಂಥ ಗುರಿ ಇದು. ಸೊ ಇದಕ್ಕೆ ನೋಡೋದಾದರೆ ದ ಮ್ಯಾಟರ್ನಲ್ ಮೋರ್ಟಾಲಿಟಿ ರೇಟು ಅಂದರೆ ಸೊ ಇಲ್ಲಿ ತಾಯಿಯ ಮರಣದ ದರವನ್ನು ನೋಡೋದಾದರೆ, ಅನುಪಾತವನ್ನು ನೋಡೋದಾದರೆ ಸೊ ಇದೇನಾಗಿದೆ ಅಂತಂದರೆ 2030ರ ವೇಳೆಗೆ ಇದು ಎಷ್ಟಾಗಲಿದೆ ಅಂದರೆ ಈಗಿರುವಕ್ಕಿಂತ 3 ಪಟ್ಟು ಸೊ ಇದು ಹೆಚ್ಚಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಮೋರ್ ದ್ಯಾನ್ ಹಾಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಇಸ್ ನಾಟ್ ಕವರ್ಡ್ ಬೈ ದ ಎಸೆನ್ಷಿಯಲ್ ಹೆಲ್ತ್ ಸರ್ವಿಸ್. ಸೊ ಇಲ್ಲಿ ಅಗತ್ಯವಾದಂಥ ಆರೋಗ್ಯ ಸೇವೆಗಳಿಂದ ಜಾಗತಿಕ ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಭಾಗದ ಜನರು ಸೊ ಇಲ್ಲಿ ಮೂಲಭೂತ ಒಂದು ಅಥವಾ ಅತ್ಯವಶ್ಯಕ ಆರೋಗ್ಯ ಸೇವೆಗಳನ್ನ ಪಡಿತಾ ಇಲ್ಲ. ನೆಕ್ಸ್ಟ್ ಎಸ್ ಡಿ ಜಿ ಕ್ವಾಲಿಟಿ ಎಜುಕೇಷನ್ ಅಂದರೆ ಗುಣಮಟ್ಟದ ಶಿಕ್ಷಣ. ಸೊ ಇಲ್ಲಿ ಓನ್ಲಿ 58% ಆಫ್ ಸ್ಟೂಡೆಂಟ್ಸ್ ವರ್ಲ್ಡ್ ವೈಡ್ ಅಚೀವ್ಡ್ ಮಿನಿಮಮ್ ಪ್ರೊಫಿಷಿಯನ್ಸಿ ಇನ್ ದ ರೀಡಿಂಗ್ ಬೈ 2019. ಸೊ ಇಲ್ಲಿ 2019ರ ವೇಳೆಗೆ ಕೇವಲ ಪ್ರತಿಶತ 58% ವಿದ್ಯಾರ್ಥಿಗಳು ಮಾತ್ರ ಏನು ಮಾಡ್ತಾರೆ ಅಂದರೆ ಕನಿಷ್ಠ ಒಂದು ವಿದ್ಯಾರ್ಹತೆಯನ್ನು ಅಂದರೆ ಓದಲಿಕ್ಕೆ ಬರುವಂಥ ವಿದ್ಯಾರ್ಹತೆಯನ್ನು ಮಾತ್ರ ಪಡೆದಿದ್ದಾರೆ ಅಂತ ಹೇಳಿ. ಹಾಗೆ ಗ್ಲೋಬಲಿ ಓನ್ಲಿ ಹಾಫ್ ಆಫ್ ಪ್ರೈಮರಿ ಸ್ಕೂಲ್ ಆ್ಯಂಡ್ 62% ಆಫ್ ಸೆಕೆಂಡರಿ ಸ್ಕೂಲ್ಸ್ ಹ್ಯಾವ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸ್ಟೂಡೆಂಟ್ಸ್ ವಿತ್ ಡಿಸೆಬಿಲಿಟಿ. ಸೊ ಇಲ್ಲಿ ವಿಕಲಾಂಗರಿಗೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯಗಳು ಆಗಿರ್ಬೋದು ಅವುಗಳನ್ನು ಹೊಂದಿರುವಂಥ ಒಂದು ಪ್ರಾಥಮಿಕ ಶಾಲೆಗಳ ಒಂದು ಪ್ರತಿಶತವನ್ನು ನೋಡೋದಾದರೆ ಕೇವಲ ಹಾಫ್ ಆಫ್ ದ ಪ್ರೈಮರಿ ಪರ್ಸೆಂಟ್ ಅಂದರೆ 50% ಮಾತ್ರ ಪ್ರಾಥಮಿಕ ಶಾಲೆಗಳು, ಹಾಗೆ 62% ಸೆಕೆಂಡರಿ ಸ್ಕೂಲ್ಗಳು ಮಾತ್ರ ಈ ರೀತಿಯ ಒಂದು ಫೆಸಿಲಿಟಿನ ಹೊಂದಿದೆ.
ಇನ್ನು ಲಿಂಗ ಸಮಾನತೆಯನ್ನು, ಸೊ ನೆಕ್ಸ್ಟ್ ಎಸ್ ಡಿ ಜಿ ಅಂತಂದರೆ ಇಲ್ಲಿ ಲಿಂಗ ಸಮಾನತೆ. ಸೊ ಇಲ್ಲಿ 1 in 5 ಗರ್ಲ್ಸ್ ಸ್ಟಿಲ್ ಮ್ಯಾರಿ ಬಿಫೋರ್ ಏಜ್ 18. ಸೊ ಅಂದರೆ 5ರಲ್ಲಿ ಒಬ್ಬ ಹುಡುಗಿ ಏನಂತಂದರೆ, ಸೊ ಇಲ್ಲಿ 18 ವರ್ಷ ತುಂಬುವ ಮೊದಲೇ ಏನಾಗ್ತಾ ಇದ್ದಾರೆ ಇಲ್ಲಿ ಚೈಲ್ಡ್ ಮ್ಯಾರೇಜ್ ಅಂದರೆ, ಸೊ ಇಲ್ಲಿ ಬಾಲ್ಯ ವಿವಾಹಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗೆ ಆನ್ ಆ್ಯಾವ್ರೇಜ್ ಈಚ್ ಡೇ ವುಮನ್ ಸ್ಪೆಂಡ್ 2.5 times more hours ಆನ್ ಅನ್ಪೇಯ್ಡ್ ಡೊಮೆಸ್ಟಿಕ್ ಆ್ಯಂಡ್ ಕೇರ್ ವರ್ಕ್ ದ್ಯಾನ್ ಮೆನ್. ಸೊ ಇಲ್ಲಿ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಏನಂತಂದರೆ ಇಲ್ಲಿ ಅನ್ಪೇಯ್ಡ್ ಅಂದರೆ ಅವರು ಮನೆ ಕೆಲಸಗಳಲ್ಲಿ ಏನಾಗ್ತಾ ಇದ್ದಾರೆ ಅಂದರೆ ಪುರುಷರಿಗಿಂತ 2.5 ಅಂದರೆ 2.5ಕ್ಕಿಂತ ಹೆಚ್ಚಿನ ಒಂದು ಕೆಲಸದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತಂದರೆ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಅಂದರೆ ಶುದ್ಧ ಒಂದು ಕುಡಿಯುವ ನೀರು ಮತ್ತು ಸೊ ನೈರ್ಮಲ್ಯದ ಕುರಿತಾಗಿರುವಂಥದ್ದು. ಇನ್ 2022 ರಫ್ಲಿ ಹಾಫ್ ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್ ಎಕ್ಸ್ಪೀರಿಯನ್ಸ್ ಸಿವಿಯರ್ ವಾಟರ್ ಸ್ಕ್ಯಾರಿಟಿ. ಸೊ ಇಲ್ಲಿ ಕೂಡ ಏನಾಗಿದೆ ಅಂತಂದರೆ ಈ ಒಂದು ಅವಧಿಯಲ್ಲಿ ನೀರಿನ ಬವಣೆ ಅಥವಾ ನೀರಿನ ಒಂದು ಕೊರತೆ ಅನ್ನುವಂಥದ್ದು ಕಂಡುಬಂದಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂದರೆ ಈ ಕೈಗೆಟುಕುವ ದರದಲ್ಲಿ ಮತ್ತು ಈ ಶುದ್ಧ ಇಂಧನದ ಕುರಿತು ಯಾವ ರೀತಿ ಇದೆ ಅಂತ. ಸೊ ಅಂದರೆ ಇಲ್ಲಿ ವಿದ್ಯುತ್ತಿನ ಅಂದರೆ ಪಡೀತಾ ಇರುವಂಥ ಜನಸಂಖ್ಯೆಯಲ್ಲಿ ಕೂಡ ಏನಾಗ್ತಾ ಇದೆ ಇಲ್ಲಿ ಇಳಿಕೆಯಾಗಿದೆ. ಸೊ ಇಲ್ಲಿ 958 million to 685 million ವರೆಗೆ ಏನಾಗಿದೆ ಅಂತಂದರೆ, ಸೊ ಇಲ್ಲಿ ವಿದ್ಯುತ್ತಿನ ಬಳಕೆ ಮಾಡ್ತಾ ಇರುವಂಥ ಒಂದು ಜನರ ಸಂಖ್ಯೆ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಇಲ್ಲಿ ಇಳಿಕೆಯಾಗಿದೆ. ಹಾಗೆ ಡಿಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್ ಅಂತ, ಸೊ ಅಂದರೆ ಯೋಗ್ಯ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ ಅಂತ. ಸೊ ಇಲ್ಲಿ ಓವರ್ 1 in 5 ಯಂಗ್ ಪೀಪಲ್ ಆರ್ ನಾಟ್ ಇನ್ ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆರ್ ಟ್ರೈನಿಂಗ್. ಸೊ ಅಂದರೆ ಸೊ ಇಲ್ಲಿ 5ರಲ್ಲಿ ಪ್ರತಿ 5 ಒಂದು ಯಂಗ್ ಪೀಪಲ್ಗಳಲ್ಲಿ ಒಬ್ಬರಿಗೆ ಏನಾಗ್ತಾ ಇಲ್ಲ ಇಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಹಾಗೆ ಇನ್ನು 9th one ಇಂಡಸ್ಟ್ರಿ ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇಲ್ಲಿ ಕೈಗಾರಿಕೆ ಆಗಿರ್ಬೋದು, ನಾವೀನ್ಯತೆ ಮತ್ತು ಈ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಏನಾಗಿದೆ ಅಂತಂದರೆ ಸಿನ್ಸ್ 2022 ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಹ್ಯಾಸ್ ಸ್ಟ್ಯಾಗ್ನೇಟೆಡ್ at 2.5%. ಅಂದರೆ ಸೊ ಇಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಆಗ್ತಾ ಇಲ್ಲ, ಅದು ಎಷ್ಟಕ್ಕೆ ನಿಂತ್ಕೊಂಡಿದೆ ಇವಾಗ ಸ್ಥಿರವಾಗಿದೆ. ಹಾಗೆ ಈ ಸಣ್ಣ ಒಂದು ಕೈಗಾರಿಕಾ ಉದ್ಯಮಗಳಿಗೆ ನೋಡೋದಾದರೆ ಸೊ ಇವುಗಳಿಗೆ ಸಿಗುವಂತಹ ಒಂದು ಹಣಕಾಸಿನ ಲಭ್ಯತೆ ಅನ್ನುವಂಥದ್ದು ಏನಾಗಿದೆ ಅಂದರೆ ಈ ಸಾಲದ ಪ್ರಮಾಣ ಅನ್ನುವಂಥದ್ದು ಕಡಿಮೆಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ. ಸೊ ಇಲ್ಲಿ 10ನೇ ಒಂದು ಗುರಿ ಏನಿದೆ ಅಂತಂದರೆ ಇಲ್ಲಿ ಇನ್ಇಕ್ವಾಲಿಟಿಯನ್ನು ಅಥವಾ ಅಸಮಾನತೆಯನ್ನು ಕಡಿಮೆ ಮಾಡುವಂಥ ಗುರಿಯನ್ನು ಇದು ಹೊಂದ್ಕೊಂಡಿದೆ. ಬಟ್ ಗ್ಲೋಬಲ್ ಶೇರ್ ಆಫ್ ಪೀಪಲ್ ಲಿವಿಂಗ್ ಇನ್ ಲೆಸ್ ದ್ಯಾನ್ ಹಾಫ್ ಆಫ್ ದ ಮೀಡಿಯನ್ ಇನ್ಕಮ್ ಹ್ಯಾಸ್ ಬಿನ್ ಡಿಕ್ಲೈನಿಂಗ್ ಡ್ಯೂ ಟು ದಿ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್. ಸೊ ಇಲ್ಲೇನಾಗಿದೆ ಅಂತಂದರೆ ಈ ಅರ್ಧಕ್ಕಿಂತ ಅಂದರೆ ಜಾಗತಿಕವಾಗಿ ಹೇಳ್ತಾ ಇರುವಂಥದ್ದು ಇದು ಮಾಹಿತಿ. ಸೊ ಇಲ್ಲಿ ಲೆಸ್ ದ್ಯಾನ್ ಹಾಫ್ ಆಫ್ ದ ಮೀಡಿಯನ್ ಅಂದರೆ ಮಧ್ಯಮಾವಧಿಯ ಒಂದು ಆದಾಯದ ಜನರು ಏನಾಗಿದೆ ಅಂತಂದರೆ ಇವುಗಳಲ್ಲಿ ಇಳಿಕೆಯಾಗಿದೆ. ಇದಕ್ಕೆ ಕಾರಣ ಏನಂತಂದರೆ ಸೊ ಇಲ್ಲಿ ಇವರ ಒಂದು ಕಲ್ಯಾಣಕ್ಕಾಗಿ ಈ ಸಾಮಾಜಿಕ ಪ್ರೋಗ್ರಾಮನ್ನು ಇಲ್ಲಿ ಜಾರಿಗೆ ತಂದಿರುವುದರ ಪರಿಣಾಮವಾಗಿ ಇನ್ಇಕ್ವಾಲಿಟಿ ಅನ್ನುವಂಥದ್ದು ಕಡಿಮೆ ಆಗಿದೆ. ಹಾಗೆ ನೆಕ್ಸ್ಟ್ ಒನ್ ಸಸ್ಟೈನಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟಿ. ಸುಸ್ಥಿರ ಒಂದು ನಗರ ಮತ್ತು ಸಮುದಾಯದ ಕುರಿತು ನೋಡೋದಾದರೆ ಸೊ ಇಲ್ಲಿ ಕೂಡ ಇನ್ 2022 20.8% ಆಫ್ ದ ಅರ್ಬನ್ ಪಾಪ್ಯುಲೇಷನ್ ಲಿವ್ಡ್ ಇನ್ ಸ್ಲಮ್ಸ್. ಸೊ ಇಲ್ಲಿ ನಗರದ ಜನಸಂಖ್ಯೆ 24% ಏನು ಮಾಡ್ತಾ ಇದ್ದಾರೆ ಇಲ್ಲಿ ಕೊಳಚೆ ಅಥವಾ ಕೊಳಗೇರಿ ಪ್ರದೇಶಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಅಂದರೆ ಒಂದು ಜವಾಬ್ದಾರಿಯುತ ಬಳಕೆ ಮತ್ತು ಅದರ ಒಂದು ಉತ್ಪಾದನೆಯನ್ನು ನೋಡೋದಾದರೆ ಸೊ ಹಿಯರ್ 1 billion ಮೀಲ್ಸ್ ಆಫ್ ಎಡಿಬಲ್ ಫುಡ್ ಆರ್ ವೇಸ್ಟೆಡ್ ಎವ್ರಿ ಡೇ. ಸೊ ಪ್ರತಿದಿನ ಇಲ್ಲಿ ಆಹಾರ ವ್ಯರ್ಥವನ್ನುವಂಥದ್ದು ಕೂಡ ಹೆಚ್ಚಾಗ್ತಾ ಇದೆ. ಸೊ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಆಹಾರದ ಬಳಕೆಯ ಕುರಿತು ಬೇಜವಾಬ್ದಾರಿತನವನ್ನು ತೋರ್ತಾ ಇದ್ದೀವಿ ಅಂತ. ನೆಕ್ಸ್ಟ್ ಒನ್ ಕ್ಲೈಮೇಟ್ ಆ್ಯಕ್ಷನ್ ಅಂದರೆ ಹವಾಮಾನದ ಕುರಿತಾಗಿ ಯಾವ ರೀತಿ ಇಲ್ಲಿ ಚೇಂಜಸ್ಗಳಾಗಿದೆ ಅಂತ ನೋಡೋಣ.
ಸೊ ಇನ್ 2022 ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ರೀಚ್ಡ್ ನ್ಯೂ ರೆಕಾರ್ಡ್. ಸೊ ಇಲ್ಲಿ ಎಮಿಷನ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಬಟ್ ಇಲ್ಲಿ ಟಾರ್ಗೆಟ್ ಏನು, ಎಮಿಷನ್ನ ಕಡಿಮೆ ಮಾಡಬೇಕಂತ ಹೇಳಿ. ಹಾಗೆ ವರ್ಲ್ಡ್ ಮೆಟ್ರೋಲಾಜಿಕಲ್ ಆರ್ಗನೈಜೇಷನ್ ಏನು ಮಾಡಿದೆ ಅಂತಂದರೆ 2023 ಈ ಒಂದು ವರ್ಷ ಅಂತಂದರೆ ಇದು ಒಂದು ಅತ್ಯಂತ ಹಾಟೆಸ್ಟ್ ಅಥವಾ ಅತ್ಯಂತ ಬಿಸಿಯಾಗಿರುವಂಥ ವರ್ಷ ಅಂತ ಹೇಳಿ ಘೋಷಣೆಯನ್ನು ಮಾಡಿದೆ. ಸೊ ಇದೆಲ್ಲ ಇದರ ಯಾವುದರ ಪರಿಣಾಮ ಅಂತಂದರೆ ಹವಾಮಾನದ ಒಂದು ವೈಪರೀತ್ಯದ ಒಂದು ಪರಿಣಾಮವಾಗಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್, ಲೈಫ್ ಬಿಲೋ ವಾಟರ್ ಅಂದರೆ ನೀರಿನ ಕೆಳಗೆ ಇರುವಂಥ ಒಂದು ಜೀವಿಗಳ ಕುರಿತಾಗಿರುವಂಥದ್ದು. ಇದು ದ ಸಸ್ಟೈನಬಿಲಿಟಿ ಆಫ್ ಗ್ಲೋಬಲ್ ಫಿಶರಿ ರಿಸೋರ್ಸ್ ಡಿಕ್ಲೈನ್ಡ್. ಓಕೆ, ಅಂದರೆ ಇವುಗಳ ಮೀನಿನ ಸಂತತಿ ಅನ್ನುವಂಥದ್ದು ಕೂಡ ಏನಾಗಿದೆ ಅಂತಂದರೆ ಹವಾಮಾನದ ಬದಲಾವಣೆ ಅಂದರೆ ಈ ಮಾಲಿನ್ಯದಿಂದಾಗಿ ಅಥವಾ ಅತಿಯಾಗಿ ಈ ಮೀನುಗಾರಿಕೆಯನ್ನು ಮಾಡುವುದರಿಂದಾಗಿ ಅಥವಾ ಕಳಪೆ ನಿರ್ವಹಣೆಯಿಂದ ಸೊ ಇವುಗಳ ಒಂದು ಲಭ್ಯತೆ ಅಂದರೆ ಮೀನಿನ ಲಭ್ಯತೆ ಅನ್ನುವಂಥದ್ದು ಕೂಡ ಕಡಿಮೆ ಆಗಿದೆ. ನೆಕ್ಸ್ಟ್, ಲೈಫ್ ಆನ್ ಲ್ಯಾಂಡ್, ಭೂಮಿಯ ಮೇಲಿನ ಒಂದು ಜೀವಿಗಳ ಕುರಿತು ನೋಡೋದಾದರೆ ಸೊ ಇಲ್ಲಿ ಫಾರೆಸ್ಟ್ ಕವರ್ ಅಂದರೆ ಅರಣ್ಯ ಪ್ರಮಾಣ ಅನ್ನುವಂಥದ್ದು ಕೂಡ ಇಲ್ಲಿ ಏನಾಗಿದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಈ ಎಲ್ಲ ಗುರಿಗಳನ್ನ ನೋಡ್ತಾ ಇದ್ದರೆ ಸೊ ಗುರಿಗಳನ್ನ ಅಚೀವ್ ಮಾಡಲಿಕ್ಕೆ ಏನು ಇಲ್ಲಿ ಎಫರ್ಟನ್ನು ಕೈಗೊಳ್ಳಬೇಕಾಗಿತ್ತಲ್ವಾ, ಸೊ ಅದರ ವಿರುದ್ಧ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಒನ್, ಪೀಸ್, ಜಸ್ಟಿಸ್ ಆ್ಯಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಶಾಂತಿಗೆ ಸಂಬಂಧಪಟ್ಟಂತೆ. ಬಟ್ ನೀವು ವರ್ಲ್ಡ್ ವೈಡ್ ಇವಾಗ ನೋಡ್ತಾ ಹೋದರೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಮಿಲಿಟ್ರಿ ಕಾನ್ಫ್ಲಿಕ್ಟ್ ಅನ್ನುವಂಥದ್ದು ಆಗ್ತಾ ಇದೆ, ದೇಶಗಳ ನಡುವೆ ಇಲ್ಲಿ ಸಂಘರ್ಷಗಳು ಅನ್ನುವಂಥದ್ದು ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಆಗಿರ್ಬೋದು, ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷಗಳು. ಸೊ ಇದು ಏನು ಸೂಚಿಸುತ್ತೆ ಅಂದರೆ ಇಲ್ಲಿ ಸಂಘರ್ಷದ ಪ್ರಮಾಣ ಅನ್ನುವಂಥದ್ದು ಏರಿಕೆ ಆಗ್ತಾ ಇದೆ ಅಂತ. ಹಾಗೆ ಲಾಸ್ಟ್ ಒನ್, ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್. ಸೊ ಅಂದರೆ ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ ಅಂತಂದರೆ ಸೊ ಈ ಎಲ್ಲ ಒಂದು ಗುರಿಗಳನ್ನ ಸಾಧಿಸಲಿಕ್ಕೆ ಸೊ ಇಲ್ಲಿ ಹಣಕಾಸಿನ ಸಹಾಯ ಅನ್ನುವಂಥದ್ದು ಅಗತ್ಯ ಇರುತ್ತೆ. ಬಟ್ ಇಲ್ಲಿ ಕೂಡ ಏನಾಗಿದೆ ಅಂತಂದರೆ ಹಲವಾರು ಡೆವಲಪಿಂಗ್ ಕಂಟ್ರಿಗಳು ಇವುಗಳಲ್ಲಿ ಇವುಗಳನ್ನು ಅಚೀವ್ ಮಾಡುವಂಥದ್ದು ಸಂದರ್ಭದಲ್ಲಿ ಹಣಕಾಸಿನ ಕೊರತೆ ಅನ್ನುವಂಥದ್ದು ಕೂಡ ಕಂಡು ಬರ್ತಾ ಇದೆ.